ಸಂಜೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನ ಆರಂಭದಲ್ಲಂತೂ ಹೇಳಿದೆ ನಾನು, ರಾಜ್ಯದ ಜನರಿಗೆ ಒಳ್ಳೇದಾಗುತ್ತಾ ಬಿಡತ್ತಾ ಅದೆಲ್ಲವೂ ಡಿಬೇಟೇಬಲ್ಲು. ಆದರೆ ರಾಜ್ಯ ರಾಜಕಾರಣ ಅಂತೂ ಇಂಟ್ರೆಸ್ಟಿಂಗ್ ಆಗುತ್ತೆ, ಕುತೂಹಲಕಾರಿಯಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಕ್ಲೇಮ್ ಇದೆ ಮುಖ್ಯಮಂತ್ರಿ ಹುದ್ದೆಯ ಮೇಲೆ, ಆ ಸ್ಥಾನದ ಮೇಲೆ 2.5 ವರ್ಷಕ್ಕೆ ನಾನು CM ಆಗಬೇಕು ಅಂತ. ಸರ್ಕಾರ ಅಧಿಕಾರಕ್ಕೆ ಬಂದ 2.5 ವರ್ಷಗಳ ನಂತರ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ನಾನು ಆ ಹುದ್ದೆ ಮೇಲೆ ಕೂತ್ಕೋಬೇಕು ಅಂತ ಡಿ ಕೆ ಶಿವಕುಮಾರರ ಕ್ಲೇಮ್ ಇದೆ. ಲಾಸ್ಟ್ ಟೈಮ್ ದಿಲ್ಲಿಗೆ ಹೋದಾಗ ಅಥವಾ ಹಿಂದೊಂದು ಸಲ ದಿಲ್ಲಿಗೆ ಹೋದಾಗ ಅವರು ದೆಹಲಿ ನಾಯಕರಿಗೆ ಡೆಡ್ಲೈನು ಹಾಕಿ ಬಂದಿದ್ದಾರೆ, ಅಕ್ಟೋಬರ್ 31 ಒಳಗೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ನಾನು ಮುಖ್ಯಮಂತ್ರಿ ಆಗಿರಬೇಕು ಅಂತ. ಅಕ್ಟೋಬರ್ 31 ಬೈ ದ ಎಂಡ್ ಆಫ್ ಅಕ್ಟೋಬರ್ ಅದು ಆಗಬೇಕು ಅನ್ನುವುದಾದರೆ 1-2 ತಿಂಗಳ ಮುಂಚೆನೇ ಶುರುವಾಗುತ್ತೆ. ರಾಜಕೀಯ ಹಗ್ಗ ಜಗ್ಗಾಟ ಶುರುವಾಗುತ್ತೆ 2 ತಿಂಗಳ ಮುಂಚೆ, ಸೆಪ್ಟೆಂಬರ್ನ ಆರಂಭದಿಂದ ಅಂತ ಅನ್ಕೊಳ್ಬಹುದು. ಆದರೆ ಇವತ್ತು ಸಚಿವ KN ರಾಜಣ್ಣ ಆಗಸ್ಟು ಸೆಪ್ಟೆಂಬರ್ನಲ್ಲೇ ಅಂತಿದ್ದಾರೆ. ಆಗಸ್ಟು ಸೆಪ್ಟೆಂಬರ್ನಲ್ಲೇ. ನನಗೆ ಈ ತಿಂಗಳ ವ್ಯತ್ಯಾಸದ ಕಡೆ ಗಮನ ಹೋಗಲಿಲ್ಲ. ನಾನೇನು ಯೋಚನೆ ಮಾಡ್ತಿದ್ದೆ, ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರು, ಸ್ಪೆಷಲಿ ಸಿದ್ದರಾಮಯ್ಯನವರು ಮೊದಲನೇ ಟರ್ಮ್ ಇತ್ತಲ್ಲ 2013ರಿಂದ 18 ತನಕ ಅವರ ಥಿಕ್ಕೆಸ್ಟ್ ಫ್ರೆಂಡ್ಸ್ ಅಂತ ಗುರುತಿಸಿಕೊಂಡಂಥವರು ಈಗ ನಾಟ್ ಸೋ ಥಿಕ್ ಫ್ರೆಂಡ್ಸ್. ಕೆಲವರು ಅಂತರ ಕಾಪಾಡ್ಕೊಂಡಿದ್ದಾರೆ, ಕೆಲವರು ಎಷ್ಟು ಬೇಕೋ ಅಷ್ಟೇ ಉಳಿಸ್ಕೊಂಡಿದ್ದಾರೆ. ಖಾಸಗಿಯಾಗಿ ಮಾತಾಡಿದ್ರೆ ಏನೇನೋ ಹೇಳ್ತಾರೆ, ಆ ಮಾತು ಬೇರೆ. ಆದರೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಎಡಗೈ ಬಲಗೈಯಂತೆ ಗಟ್ಟಿಯಾಗಿ ನಿಂತ್ಕೊಂಡವರು KN ರಾಜಣ್ಣ ಮತ್ತು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅಂಥ KN ರಾಜಣ್ಣ ರಾಜಕೀಯ ಬಿರುಗಾಳಿ ಆಗುತ್ತೆ, ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಮಾತಾಡ್ಬಿಟ್ರೆ ಇವರು ಸಿದ್ದರಾಮಯ್ಯನವ್ರಿಗೆ ಮುಜುಗರವಾಗುವಂತೆ ಹೇಳಿಕೆ ಕೊಟ್ರಾ ಅಂತ ಅನ್ಕೊಂಡೆ ನಾನು. ಆವಾಗ ನಮ್ಮ ಪ್ರಶಾಂತ್ ನಾಥ್ ಹೇಳಿದ್ದು ಯಾವ ತಿಂಗಳು ಹೇಳಿದರು ಗಮನಿಸಿ ಅಂತ. ಹೌದಲ್ವಾ ಅಂತ ಆಮೇಲೆ ಅನ್ನಿಸ್ತು. ಆಗಸ್ಟ್ ಸೆಪ್ಟೆಂಬರ್ ಹೇಳ್ತಾ ಇರೋದು ಇವರು. ಆಗಸ್ಟ್ ಸೆಪ್ಟೆಂಬರ್ ಅಂತ ಯಾಕೆ ಹೇಳ್ತಿದ್ದಾರೆ ದೊಡ್ಡ ಬದಲಾವಣೆ ಅಂತ? ಸೆಪ್ಟೆಂಬರ್ ನಂತರ ಡಿ ಕೆ ಶಿವಕುಮಾರ್ ಅವರು ಏನೋ ಪ್ರಯತ್ನಿಸುವಷ್ಟರಲ್ಲಿ ನಾವಿನ್ನೇನೋ ಮಾಡ್ತೀವಿ ಅನ್ನೋದರ ಹಿಂಟ ಹಂಗಿದ್ರೆ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ಇದು. ನೋಡಿ, ಈ ಹೇಳಿಕೆ ಕೊಡೋದಕ್ಕೆ ಕೆಲವು ಸಲ ಏನಾಗುತ್ತೆ, ಪತ್ರಕರ್ತರು ಏನೋ ತಿರುಗಾ ಮುರುಗಾ ಪ್ರಶ್ನೆ ಕೇಳಿ ಅದನ್ನು ಕೇಳಕ್ಕೆ ಹೋಗಿ ಇದನ್ನು ಕೇಳಿ ನಾಯಕರುಗಳ ಹತ್ರ ಹೇಳಿಸ್ಬಿಡ್ತಾರೆ, ಒಂದು ಹೇಳಿಕೆ ಬಂದುಬಿಡುತ್ತೆ ಹಂಗೊಂದು ಹೇಳಿಕೆ. ಇನ್ನು ಕೆಲವು ಸಲ ಏನಾದರೂ ಹೇಳಿಕೆ ಕೊಡಬೇಕು ಅನ್ನಿಸಿದಾಗ ತಮ್ಮ ಏನು ಕ್ಲೋಸ್ ಸರ್ಕಲ್ನಲ್ಲಿರುವ ಆಪ್ತರಾಗಿರುವ ಪತ್ರಕರ್ತರಿಗೆ ಫೋನ್ ಮಾಡಿ ಬನ್ನಿ ಇಲ್ಲೇನೋ ಹೇಳ್ತೀನಿ ಅಂತಾರೆ. ಅವರಾಗಲೇ ಹೇಳ್ಬಿಡ್ತಾರೆ. ಅದು ತುಡುತಾದು ಏನೋ ಹೇಳಬೇಕು ಅಂತ. ಇದು ಹಂಗಲ್ಲ. KN ರಾಜಣ್ಣ ಅವರು ಸಹಜವಾಗಿ ಬಂದರು ವಿಧಾನಸೌಧಕ್ಕೆ. ವಿಧಾನಸೌಧದ ಗೇಟ್ಗಳಲ್ಲಿ ಪತ್ರಕರ್ತರಿಗೆ ಒಂದು ಜಾಗ ಇದೆ, ಅಲ್ಲಿ ನಿಂತ್ಕೊಂಡಿರ್ತಾರೆ. ಅಲ್ಲಿ ಬಂದಾಗ ಇದನ್ನೇನು ಯಾವುದೇ ಪ್ರಚೋದನೆ ಇಲ್ಲದೆ ಕೊಟ್ಟ ಹೇಳಿಕೆ ಅನ್ಬೇಕು ಇದನ್ನು. ಹಾಗೆ KN ರಾಜಣ್ಣ ಅವ್ರು ಹೇಳಿದ್ರು. ಪೂರ್ತಿ ಕೇಳಿಸ್ಕೊಂಬಿಡಿ ಒಂದ್ಸಲ, ಆಮೇಲೆ ಮಾತಾಡೋಣ. ಸೆಪ್ಟೆಂಬರ್ಲಿ ಒಂದು ಕ್ರಾಂತಿ ಆಗತ್ತೇನೋ ಅಂತ ಹೇಳಿಕೆ ಕೊಟ್ರಿ ಸರ್ ಬೆಳಿಗ್ಗೆ. ಕ್ರಾಂತಿ ಅಂತ ಹೇಳಿದ್ರಿ, ಆಮೇಲೆ ಮಾತಾಡ್ತೀನಿ, ಅಲ್ಲಿವರೆಗೂ ಮಾತಾಡಲ್ಲ ಅಂತ ಹೇಳಿದ್ದೀನಿ. ಬದಲಾವಣೆಗಳು ಸೆಪ್ಟೆಂಬರಲ್ಲಿ ಹೇಳ್ಬೇಕು, ಈಗ ಹೇಳಿದ್ರು ಸರಿ ಹೋಗಲ್ಲ. ಇದು ನಾಯಕತ್ವಕ್ಕೆ ಸಂಬಂಧಪಟ್ಟ ಬದಲಾವಣೆ ಅಥವಾ ಸಚಿವರಿಗೆ ಸಂಬಂಧಪಟ್ಟ ಬದಲಾವಣೆ ಸರ್? ಎಲ್ಲನೂ ಒಳಗೊಂಡಿದೆ, ಎಲ್ಲ ಒಳಗೊಂಡಿದೆ. ಯಾವುದೂ ಹೊರತಾಗಿಲ್ಲ. ಯಾವುದೇ ರೀತಿಯ ಕಾರ್ಯಚಟುವಟಿಕೆ ರಾಜಕೀಯದಿರ್ಬೋದು ಮತ್ತೊಂದಿರ್ಬೋದು ಅವಕ್ಕೆಲ್ಲ ವಿರಾಮ ಕೊಟ್ಟಿದ್ದೀವಿ. ಆ ನಂತರ ಅದು ಆ್ಯಕ್ಟಿವೇಟ್ ಮಾಡೋಣ ನಿಧಾನಕ್ಕೆ ಅಂತ. ಸೆಪ್ಟೆಂಬರ್ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕಾರಣದಿರ್ಬೋದು ಬೇರೆ ಬೇರೆ ಇರ್ಬೋದು, ಅಲ್ಲಿನವರೆಗೂ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ವಿರಾಮ ತೊಗೊಂಡಿದ್ದೀವಿ. 13ರಿಂದ 18 ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದರು. ಒಂದೇ ಪವರ್ ಸೆಂಟರ್ ಇದ್ದಿದ್ದು. ಈಗ ಪವರ್ ಸೆಂಟರು, ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ, ಇವ್ರದ್ದೊಂದು ಪವರ್ ಸೆಂಟರ್ ಇದೆ, ದೆಹಲಿನಲ್ಲೂ ಒಂದು ಪವರ್ ಸೆಂಟರು. ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗೋವಂಥ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ. ಅದು ಒಂದು ಪವರ್ ಸೆಂಟರ್. ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆದ್ದರಿಂದ ಎಷ್ಟೇ ಪವರ್ ಸೆಂಟರ್ಗಳು ಆದರೂ ಕೂಡ ಯಾರೊಬ್ಬರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡು ನಾನು ಈ ತೀರ್ಮಾನ ತೊಗೊಂಡಿದ್ದೀನಿ ನೀವೆಲ್ಲ ಒಪ್ಪಬೇಕು ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನ್ಸೆನ್ಸಸ್ ಮೇಲೆ ತೀರ್ಮಾನಗಳು ಆಗ್ತವೆ, ಅದಕ್ಕೆ ಸಮಯ ತಗೊಳುತ್ತೆ. ಎಸ್ ಸರ್, ಎಲ್ಲ ಭಾಳ ಕೂಲಾಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ
ವಿಶೇಷ ಸರ್ ಆಮೇಲೆ ಶುರು ಆಗ್ತದೆ. ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು, ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ. 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟಿದಾವೆ. ಪವರ್ ಸೆಂಟರ್ ಅನ್ನೋದು ಅಸಮಾಧಾನ, ರಾಜಣ್ಣ ಅವರು ಹೊರ ಹಾಕಿದ ಅಸಮಾಧಾನ ಏನು ತಪ್ಪಲ್ಲ ಅವ್ರು ಹೇಳಿದ್ದು, ಅಂದರೆ ಫ್ಯಾಕ್ಚುಲಿ ಕರೆಕ್ಟ್. ಅದು 2013ರಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದ 2018ರ ತನಕದ ಟೈಮ್ ಇತ್ತಲ್ಲ, ಅವ್ರದ್ದು ಏಕಚಕ್ರಾಧಿಪತ್ಯ ಇತ್ತು ಸಿದ್ದರಾಮಯ್ಯನವರು. ಖರ್ಗೆ ಅವರು ದಿಲ್ಲಿಗೆ ಹೋಗಿದ್ರು, ಡಾಕ್ಟರ್ ಪರಮೇಶ್ವರ್ ಎಲೆಕ್ಷನ್ ಸೋತಿದ್ರು, ಡಿ.ಕೆ. ಶಿವಕುಮಾರ್ ಈಗಿನಷ್ಟು ಶಕ್ತಿಶಾಲಿ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ಒಪ್ಕೊಂಡೇ ಇರಲಿಲ್ಲ ಅವ್ರ ಕ್ಯಾಬಿನೆಟಿಗೆ ಬರೋದನ್ನು. ಸಿದ್ದರಾಮಯ್ಯನವರು ಹೇಳಿದ್ದೇ ವೇದವಾಕ್ಯ, ಅವರು ಬರೆದಿದ್ದೇ ಕಾನೂನು ಅನ್ನೋ ಹಂಗಾಗಿತ್ತು. ಬಟ್ ಈಗ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಶ್ರೇಯಸ್ಸನ್ನು ಹೆಗಲ ಮೇಲೆ ಇಟ್ಕೊಂಡು ಉಪಮುಖ್ಯಮಂತ್ರಿಯಾಗಿ ಕೂತ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಪವರ್ ಸೆಂಟ್ರು ಅಂದ್ರಲ್ಲ ಕೆ.ಎನ್. ರಾಜಣ್ಣ, ಸಿದ್ದರಾಮಯ್ಯನವರು ಒಂದು ಪವರ್ ಸೆಂಟ್ರು, ಡಿ.ಕೆ. ಶಿವಕುಮಾರ್ ಒಂದು ಪವರ್ ಸೆಂಟ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಪವರ್ ಸೆಂಟ್ರು. ಆದ್ದರಿಂದ ಜಂಜಾಟ ಆಗಿದೆ ಅಂದರು. ಜಂಜಾಟ ಆಗಿದೆ. ಸೆಪ್ಟೆಂಬರ್ ನಂತರ ಮಾತಾಡ್ತೀನಿ, ದೊಡ್ಡದೊಂದು ಬದಲಾವಣೆ ಆಗತ್ತೆ ಅಂತ. ಇದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಪೊಲಿಟಿಕಲ್ ಅನಲಿಸ್ಟ್ಗಳಾಗಿ ನಾವು ಹಿಂಗೆ ಅರ್ಥ ಮಾಡ್ಕೋತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಏನೋ ಮಾಡೋದಕ್ಕೆ ಹೊರಡೋದಕ್ಕಿಂತ ಮೊದಲು ಸಿದ್ದರಾಮಯ್ಯ ಬಣದವರು ಇನ್ನೇನೋ ಮಾಡೋ ತಯಾರಿಯಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಅಂಥ ದೊಡ್ಡದೇನು ಬದಲಾವಣೆ ಆಗೋದಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಆಗತ್ತಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಇನ್ನೇನು ಸತೀಶ್ ಜಾರಕಿಹೊಳಿ ಅವರು ಹೌದು ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳೋದಕ್ಕಾಗತ್ತಾ? ಸಚಿವ ಸಂಪುಟ ಬದಲಾವಣೆ ಆಗುತ್ತಷ್ಟೇ, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ಬಿ.ಆರ್. ಪಾಟೀಲ್, ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ದರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ. ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಮಾತಾಡಿ ಅದನ್ನೇನು ಯಾವ ರೀತಿ ಏನು ವಾಸ್ತವಾಂಶ ಏನಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಿಎಂ ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ಅಷ್ಟಂತೆ ಭಾರಿ ಬದಲಾವಣೆ ಹೇಳಿರಿ, ಭಾರಿ ಏನಾಗೋಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗೋಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. ಸೆಪ್ಟೆಂಬರ್ ಅಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ರಾಜಣ್ಣ ಅವರು ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿ, ಹಿರಿಯರಿದ್ದಾರೆ, ಅವ್ರ ಹಾಗಾದ್ರೆ ಏನಾಗ್ಬೋದು ರೀ? 3 ಪಾಸಿಬಿಲಿಟಿ ಲೆಕ್ಕ ಹಾಕೋದಪ್ಪ. ಒಂದು, 2.5 ವರ್ಷದ ಹಿಂದಿದ್ದ ಮಾತುಕತೆ ಆಗಿದ್ದು ಸತ್ಯಪ್ಪ, ಕೊಟ್ಟ ಮಾತಿನಂತೆ ನಾನು ಕೆಳಗಿಳ್ಕೊತೀನಿ, ಡಿ.ಕೆ. ಶಿವಕುಮಾರ್ CM ಆಗಲಿ, ಸ್ಮೂತ್ ಟ್ರಾನ್ಸಿಷನ್. ಅದು ಎರಡನೆಯದ್ದು, ಅಕಸ್ಮಾತ್ ಸಿದ್ದರಾಮಯ್ಯನವರು ಒಪ್ಪದೇ ಹೋದರೆ ಹೈಕಮಾಂಡು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕಿ, ಇಲ್ಲ ನೀವು ಕೆಳಗಿಳಿಬೇಕು ಅಂದು ನಾವು ಡಿ.ಕೆ. ಶಿವಕುಮಾರ್ CM ಮಾಡ್ತೀವಿ ಅನ್ನುವಂಥದ್ದು. 3ನೇ ಪಾಸಿಬಿಲಿಟಿ, ನಾನು ಕೆಳಗಿಳಿಯೋದಕ್ಕೆ ತಯಾರು, ಆದರೆ ಡಿ.ಕೆ. ಶಿವಕುಮಾರ್ CM ಆಗಬಾರ್ದು, ನಾನು ಹೇಳಿದವ್ರು CM ಆಗಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳೋದು. 4ನೇ ಪಾಸಿಬಿಲಿಟಿನೂ ಇದೆ. ಇದು ಯಾವುದೂ ಇಲ್ಲ. 2.5 ವರ್ಷದಿಂದ ಏನೂ ಮಾತುಕತೆನೂ ಆಗಿಲ್ಲ, ಏನೂ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 5 ವರ್ಷ ಕಂಟಿನ್ಯೂ ಆಗುವಂಥದ್ದು, ಸ್ಟೇಟಸ್ ಕೋ ನಡ್ಕೊಂಡು ಹೋಗುವಂಥದ್ದು. ಇಷ್ಟೇ ಪಾಸಿಬಿಲಿಟಿ ಇರೋದು. ಈ 4ನ್ನು ಬಿಟ್ಟು ಇನ್ನೇನು ಆಗೋದಕ್ಕೆ ಸಾಧ್ಯ ಇದೆ? ನಮಗಂತೂ ಅಂಥದ್ದು ಯಾವುದೂ ಕಾಣಿಸ್ತಾ ಇಲ್ಲ. ಈ ಮಧ್ಯದಲ್ಲಿ ಕೆ.ಎನ್. ರಾಜಣ್ಣ ಅವರು ಮುಂಚೆನೂ ಕ್ಲೇಮ್ ಮಾಡಿದರು, KPCC ಅಧ್ಯಕ್ಷ ಸ್ಥಾನ ನನಗೆ ಕೊಡೋದಾದರೆ ನಾನು ಮಂತ್ರಿಗಿರಿ ಬಿಡೋದಕ್ಕೂ ತಯಾರಿದ್ದೀನಿ ಅಂತ ಮೊದಲು ಹೇಳಿದರು. ಈಗ ಮತ್ತೊಮ್ಮೆ ಹೇಳಿದ್ದಾರೆ. KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಅಂತ ಹೇಳಿದ್ದು ಸತ್ಯ, ಈಗಲೂ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ, ನಾನು ಯಾವತ್ತೂ ಅಧಿಕಾರ ಕೇಳಿಲ್ಲ, ಜವಾಬ್ದಾರಿ ನಿಭಾಯಿಸೋ ಶಕ್ತಿಯನ್ನು ಜನ ಕೊಟ್ಟಿದ್ದಾರೆ ಅಂತ.
ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದು ಸೀರಿಯಸ್ ಆಗಿ ಗಮನಿಸ್ಕೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ, ಕೇಳಿಸ್ಕೊಳ್ಳಿ. ನಾನು KPCC ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ಟರೆ ಕೆಲಸ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೇನೆ. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ. ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡ್ನು. ನನಗೂ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡುವಾಗ ಅದನ್ನು ಗಮನಿಸ್ಬೋದು. ಅದಕ್ಕೆ ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಆದರೆ ಅವ್ರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ ಮೇಲೆ ಹೈಕಮಾಂಡ್ನವರು ಗಮನಿಸ್ತಾರೆ. ಹಿಂದೆ ಸರ್ಲಿಕ್ಕೆ ಮುಂದೆ ಹೋಗಿಲ್ಲ ನಾವು. ಎಲ್ಲಿ ಹಿಂದೆ ಯಾಕೆ ಸರಿಬೇಕು? ಎಲ್ಲಿ ಹೋಗಿಲ್ಲ, ಮುಂದೆ ಹೋಗಿಲ್ಲ ನಾವು. ಹಿಂದೆ ಸರಿ ಪ್ರಶ್ನೆ ಇಲ್ಲ. ಅದು ಮುಂದೆ ಎಲ್ಲಿ ಮುಂದೆ ಹೋಗಿಲ್ಲ, ಹಿಂದೆ ಹೋಗಿಲ್ಲ, ಇದ್ದಲ್ಲೇ ಇದ್ದೀವಿ ನಾವು. ಇದ್ದಲ್ಲೇ ನಿಂತೀವಿ. ನಮ್ಮನ್ನ ಯಾರು ಮುಂದುಗಡೆ ಪುಷ್ ಮಾಡಬೇಕಲ್ಲ, ಮಾಡ್ದಾಗ ಮುಂದೆ ಹೋಗ್ತೀವಿ. ನಾವಾಗಿ ಹೋಗ್ಲಿಕ್ಕೆ ಆಗೋಲ್ಲ. ಇರ್ತಿಲ್ಲ, ಈಗೂ ಜೊತೆಯಲ್ಲಿ ಇರ್ತಾರೆ, ಜೊತೆಯಲ್ಲಿ ಇರ್ತೀವಿ. ಹುಲಿನೇ ಅದೇನು ಯಾವಾಗ ಕೊನೆಯವ್ರಿಗೆ ಹುಲಿನ ಆಗಿರ್ತದೆ. ವಯಸ್ಸಾದ್ರೂ ಹುಲಿನ ಆಗ್ತಾರೆ, ವಯಸ್ಸಾಕ ಹುಲಿನ ಆಗ್ತಾರೆ. ಹುಲಿ ಆಗಿರ್ತದೆ. ಅವ್ರ ಫಾರ್ಮುಲಾ ಬೇರೆ, ನಮ್ಮ ಅದಕ್ಕೇನು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರ ಸಿದ್ಧಾಂತ, ಅವ್ರ ಐಡಿಯಾಲಜಿ ಮ್ಯಾಗ ಅವ್ರ ಅಧ್ಯಕ್ಷ ಮಾಡ್ತಾರೆ. ನಮ್ಮ ಪಕ್ಷದ ಐಡಿಯಾಲಜಿ ಸಿದ್ಧಾಂತ ಬೇರೆ. ಇದಕ್ಕೂ ವೇಟ್ ಮಾಡೋದಂಥ ಅವಶ್ಯಕತೆ ಅನಿಸೋದಿಲ್ಲ. ಯಾಕಂದ್ರೆ ಅವ್ರ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ, ನಮ್ಮ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ. ಸೊ BJPಗೂ ನಮಗೆ ವ್ಯತ್ಯಾಸ ಇದೆಲ್ಲ. ಕೊನೆಯ ಮಾತು ಬಂದಿದ್ದು BJP ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದನ್ನು ನೋಡಿಕೊಂಡು ಅಕಸ್ಮಾತ್ ವಿಜೇಂದ್ರ ಅವರು ಚೇಂಜ್ ಆಗೋದಾದರೆ ಅದರ ಮೇಲೆ ನೀವು KPCC ಅಧ್ಯಕ್ಷರನ್ನು ಆರಿಸ್ತೀರಾ ಅನ್ನೋ ಪ್ರಶ್ನೆಗೆ ಕೊನೆಯ ಉತ್ತರ ಕೊಟ್ಟಿದ್ದು. ಹುಲಿನೇ ಅಂದರು. ಕೆಲವರಿಗೆ ಇಲಿ ಹೋದರೆ ಹುಲಿ ಹೋಯಿತು ಅನ್ನುವಂತೆ ತೋರಿಸುವ ಕಲೆ ಕರಗತ ಆಗಿರುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ಅವರ ಸ್ಪೆಷಾಲಿಟಿ ಹುಲಿ ಹೋದರೂ ಇಲಿ ಹೋಯಿತು ಅಂತ ಹೇಳ್ತಾರೆ ಅವರು. ಏನು ಅಷ್ಟು ದೊಡ್ಡದೇನು ಆಗಿಲ್ಲ ಬಿಡ್ರಿ ಅನ್ನೋ ಹಂಗೆ ಹೇಳೋದು ಅವ್ರ ಸ್ಪೆಷಾಲಿಟಿ. ಏನಾಗಿದೆ, ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ದಾರಲ್ಲ, ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಹೋಗಿದ್ದರು. ಮುಖ್ಯಮಂತ್ರಿಗಳು ನಿರಂತರವಾಗಿ ವರಿಷ್ಠರನ್ನು ಒಂದು ವಿಷಯಕ್ಕೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಇಮಿಡಿಯೇಟಾಗಿ ಆಗಿಬಿಡಲಿ ಅಂತ. ಸರ್ಕಾರಕ್ಕೆ 2 ವರ್ಷ ತುಂಬಿದೆ. ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾರು ಚೆನ್ನಾಗಿ ಕೆಲಸ ಮಾಡಿಲ್ಲ, 2 ವರ್ಷದಲ್ಲಿ ಕ್ಲಿಯರ್ ಆದಂಥ ರಿಪೋರ್ಟ್ ಕಾರ್ಡ್ ನಮ್ಮ ಮುಂದಿದೆ. ಯಾರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅವ್ರನ್ನ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋ ಉತ್ಸಾಹದಲ್ಲಿರೋರನ್ನ ತಗೊಂಡ್ಬಿಡೋಣ ಸಚಿವ ಸಂಪುಟಕ್ಕೆ ಅಂತ. ಇದು ಕೇವಲ ಸಚಿವ ಸಂಪುಟ ಪುನರ್ರಚನೆ ಲೆಕ್ಕಾಚಾರ ಒಂದೇ ಅಲ್ಲ. ಈಗ ಸಿದ್ದರಾಮಯ್ಯನವರಿಗೆ ಅವರಿಗೆ ಬೇಕಾದಂತಹ ಸಚಿವ ಸಂಪುಟವನ್ನು ಇಟ್ಟುಕೊಳ್ಳುವ ಅಥವಾ ಪುನರ್ರಚನೆ ಮಾಡಿಕೊಳ್ಳುವ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿ ಬದಲಾಗ್ತಾರಾ ಬದಲಾಗೋದಿಲ್ವಾ ಅನ್ನುವ ಪ್ರಶ್ನೆಗೆ ಫುಲ್ ಸ್ಟಾಪ್ ಬಿದ್ದುಬಿಡುತ್ತೆ. ತಮಗೆ ಬೇಕಾದವ್ರು ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳೋ ಅವಕಾಶ ಸಿಕ್ತಲ್ಲ, ಇನ್ನೇನು ಚೇಂಜ್ ಆಗ್ತಾರೆ ಅಂತ. DK ಶಿವಕುಮಾರ್ ಅವರು ಏನಂತಾರೆ ಅಂದರೆ ಬಹಿರಂಗವಾಗಿ ಹೇಳಿಕೆ ಅಲ್ಲ, ವರಿಷ್ಠರಿಗೆ ಅವ್ರು ಕೊಡೋ ಸಂದೇಶ ಏನು, ನಾನು CM ಆದಮೇಲೆ ನನಗೆ ಬೇಕಾದಂಗೆ ಸಚಿವ ಸಂಪುಟ ಮಾಡ್ಕೊತೀನಿ, ಈಗ ಪುನರ್ರಚನೆ ಆಗಬಾರ್ದು ಅಂತ DK ಶಿವಕುಮಾರ್. ಹೈಕಮಾಂಡು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದಾನು ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಾ ಇದೆ. ಹೆಂಗೆ ಹೇಳ್ತಾರೋ ಹಾಗೆ ನಾವು ಮಲ್ಟಿಪಲ್ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ತನಕ. ಪಾಪ ಪರಮೇಶ್ವರ್ ಅದೇನೋ ದಲಿತ ಶಾಸಕರನ್ನು ಸೇರಿಸ್ಕೊಂಡು ಒಂದು ಡಿನ್ನರ್ ಮಾಡ್ತೀನಿ ಅಂದರು. ಯಾವುದಾದ್ರೂ ಪಕ್ಷ ಬೇಡ ಅನ್ನೋಕ್ಕಾಗತ್ತಾ? ಕಾಂಗ್ರೆಸ್ನಲ್ಲಿ ಬೇಡ ಅಂದರು ಅದನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ. ನೋ, ನಾನು ಬರ್ತೀನಿ, ನಾನು ಬಂದಾಗ ಮಾಡೋಣಂತೆ, ಸದ್ಯಕ್ಕೆ ಮಾಡಬೇಡಿ ಅದನ್ನು ಅಂತ. ಜಾತಿ ಗಣತಿ ಇತ್ತೀಚೆಗೆ ಲಿಂಗಾಯತ ಒಕ್ಕಲಿಗ ಸೇರಿದಂತೆ ಕೆಲವು ಸಮುದಾಯಗಳ ವಿರೋಧ ಇತ್ತು, ಅಹಿಂದ ವರ್ಗದ ಬೆಂಬಲ ಇತ್ತು. ಅದಕ್ಕೆ ಹಿಂದುಳಿದ ವರ್ಗದ ಆಯೋಗದವರು ಕೊಟ್ಟಂಥ ವರದಿಯನ್ನು, ಶಿಫಾರಸ್ಸುಗಳನ್ನು ಜಾರಿಗೆ ತನ್ನಿ ಅಂತ. ಹೈಕಮಾಂಡ್ ಏನು ಹೇಳ್ತು? ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸಿ ಅಂತ. ಇನ್ನೊಮ್ಮೆ ಜಾತಿ ಗಣತಿ ಮಾಡಿಸಿ ಅನ್ನೋದು ಯಾರ ಒತ್ತಾಯ ಆಗಿತ್ತು? DK ಶಿವಕುಮಾರ್ ಸೇರಿದಂತೆ ಉಳಿದವರ ಒತ್ತಾಯ ಆಗಿತ್ತು. ಅಲ್ಲೂ ಇವ್ರದೇ ಮಾತು ನಡೀತು. ಹಾಸನದಲ್ಲೊಂದು ಸಮಾವೇಶ ಮಾಡಬೇಕು ಅಂತ ಹೊರಟರು, ಬೇಡ ಅಂತಾರೆ. ಒಟ್ಟಿನಲ್ಲಿ DK ಶಿವಕುಮಾರ್ ಹೆಂಗೆ ಹೇಳ್ತಾರೋ ಹಂಗೆ ನಡೀತಿದೆ. ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಸಿದ್ದರಾಮಯ್ಯನವರು ಹೋದರೆ ನವಂಬರ್ನಲ್ಲಿ ನೋಡೋಣ ಬಿಡಿ ಅಂತಂತೆ. ಅಂದರೆ ಅಂದರೆ ಹೈಕಮಾಂಡ್ ಹೇಳಿದ್ದು
ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿ ಕಳಿಸಿದ್ದಾರೆ, ನವೆಂಬರ್ನಲ್ಲಿ ನೋಡೋಣ ಬಿಡಿ ಅಂತ. ಈ ನವೆಂಬರ್ ತನಕ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನೋ ಮಾತಿದೆಯಲ್ಲ, ಸಿದ್ದರಾಮಯ್ಯನವರು ಸ್ವಲ್ಪ ಟೆನ್ಷನ್ ಕೊಡುತ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಜೊತೆ ಕರ್ಕೊಂಡು ಹೋಗಿದ್ರಲ್ಲ, ಆಯ್ತು ಹಂಗಿದ್ರೆ ಅದನ್ನು ಬೇಕಿದ್ರೆ ನವೆಂಬರ್ನಲ್ಲೇ ಮಾಡೋಣಂತೆ. ಈಗ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಸತೀಶ್ ಜಾರಕಿಹೊಳಿನ KPCC ಅಧ್ಯಕ್ಷ ಸ್ಥಾನಕ್ಕೆ ತಗೊಂಡು ಬನ್ನಿ ಅಂತ ಅವ್ರದ್ದು ಹಿಂದಿನಿಂದಾನು ಕ್ಲೇಮ್ ಇದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಫೈನಲ್ ಮೀಟಿಂಗ್ ಏನು ಅಗ್ರಿಮೆಂಟ್ ಆಯ್ತಲ್ಲ ದಿಲ್ಲಿಯಲ್ಲಿ, ಅಲ್ಲಿ ಒಂದು ಪ್ರೆಸ್ ನೋಟು ಕೊಟ್ಟರು, ಹೇಳಿಕೆಯನ್ನು ಕೊಟ್ಟರು. ಲೋಕಸಭಾ ಚುನಾವಣೆ ಮುಗಿಯೋ ತನಕ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. 1 ವರ್ಷ ಆಯ್ತಲ್ಲಪ್ಪ, ಬದಲಾವಣೆ ಮಾಡಿ ಈಗ ಅಂತ. KPCC ಅಧ್ಯಕ್ಷರನ್ನಾಗಿ ಮಾಡಿದರೆ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ. ಸಿದ್ದರಾಮಯ್ಯನವರು ಹೇಳಿದ್ದು ಅದನ್ನು, ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದಾರೆ ಇವರು ಅಂತ. ಸತೀಶ್ ಜಾರಕಿಹೊಳಿ ಅವರು ಹ್ಞೂ ಅಂದಿದ್ದಾರೆ. ಇಲ್ಲಿ ಕೇಳಿದ್ರೆ ನಾನು ಏನು ಪ್ರಯತ್ನನೇ ಪಟ್ಟಿಲ್ಲ ಅಂತಾರೆ. ಆ ಮಾತು ಬೇರೆ ಇರಲಿ, ಎಲ್ಲವನ್ನು ಮಾಧ್ಯಮದ ಮುಂದೆ ಹೇಳಬೇಕು ಅನ್ನೋ ನಿರೀಕ್ಷೆಗಳು ಇರಬಾರ್ದು. ಹಂಗೆ ಹೋಗಿದ್ದಾರೆ. ಇದು ಬಹುಶಃ ಕೆ.ಸಿ. ವೇಣುಗೋಪಾಲು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್. ಇದು ಸಚಿವ ಸಂಪುಟ ಪುನರ್ರಚನೆ ಈಗ ಮಾಡೋದಿಲ್ಲ ಅನ್ನೋದಾದರೆ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅಂತ. ಅದಕ್ಕೆ ಅವರು ಹೂನು ಅಂದಿಲ್ಲ, ಹೂನು ಅಂದಿಲ್ಲ, ವಾಪಸ್ ಬಂದಿದ್ದಾರೆ. ಸದ್ಯಕ್ಕೆ KN ರಾಜಣ್ಣ ಅವರು ಒಂದು ಹುಳ ಬಿಟ್ಟರು. ಆಗಸ್ಟು ಸೆಪ್ಟೆಂಬರ್ನ ಹುಳ ಏನಾಗುತ್ತೆ ನೋಡಬೇಕು. ಇನ್ನೇನು ದಿನಗಳ ದೂರ ಇಲ್ಲ, ಸಣ್ಣ ಬ್ರೇಕ್ನ ಸಮಯ ಆಗಿದೆ. ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಅಧಿಕೃತವಾಗಿ ಘೋಷಿಸುವ ಸಮಯ ಬಂದಿದೆಯಾ? DK ಶಿವಕುಮಾರ್ ಅವರು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ, ವಿಜಯೇಂದ್ರ ಅವರು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ. ಅವರ ಸ್ಥಾನಗಳನ್ನು ಅಧಿಕೃತ ಮಾಡಬೇಕು. ಸತೀಶ್ ಜಾರಕಿಹೊಳಿ ಹಿಂದೆ ಒಂದು ಸಲ ಕೇಳಿದರು, ಲೋಕಸಭಾ ಚುನಾವಣೆ ಆದ ನಂತರ ಬದಲಾವಣೆ ಅಂದಿದ್ರಿ, ಬದಲಾವಣೆ ಮಾಡೋದಿಲ್ಲ, ಅವ್ರನ್ನೇ ಮುಂದುವರಿಸ್ತೀವಿ ಅನ್ನೋದಾದ್ರೆ 16 ಘೋಷಣೆ ಮಾಡಿ ಅಂತ. BJPಯಲ್ಲೂ ಅದೇ ರೀತಿಯಾದಂಥ ಆಗ್ರಹ. ಕರೆಕ್ಟಾಗಿ ಹೇಳಿ ಫುಲ್ ಟೈಮ್ ಯಾರು ರಾಜ್ಯಾಧ್ಯಕ್ಷರು ಅಂತ. BJPಗೆ ಈಗ ರಾಷ್ಟ್ರೀಯ ಅಧ್ಯಕ್ಷರನ್ನು ಆರಿಸುವ ಸಮಯವೂ ಬಂದಿದೆ. JP ನಡ್ಡಾ ಅವರು ಎಕ್ಸ್ಟೆನ್ಷನ್ನಲ್ಲೇ ಇರೋದು. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂದರೆ BJP ಕಾನ್ಸ್ಟಿಟ್ಯೂಷನ್ ಪ್ರಕಾರ 18 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು, 50% ಆ್ಯಂಡ್ ಅಬೋವ್. ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅಂದರೆ 50% ಆ್ಯಂಡ್ ಅಬೋವ್ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಆಗಬೇಕು. ಜಿಲ್ಲಾಧ್ಯಕ್ಷರ ಪ್ರಾಸೆಸ್ ಮುಗಿದಿದೆ, ಈಗ ರಾಜ್ಯಾಧ್ಯಕ್ಷರ ಪ್ರಾಸೆಸ್ ಆಗಬೇಕು. JP ನಡ್ಡಾ ಅವರ ಬದಲು ಹೊಸ ಅಧ್ಯಕ್ಷರು ಬರಬೇಕು ಅಂದರೆ 18 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರಾಗಬೇಕು. 12 ರಾಜ್ಯಗಳಿಗೆ ಈಗಾಗಲೇ ಆಗಿದೆ, ಇನ್ನು 6 ರಾಜ್ಯಗಳಿಗೆ ಘೋಷಣೆ ಮಾಡಬೇಕಾಗಿದೆ. ಆ 6 ರಾಜ್ಯಗಳಿಗೆ ಘೋಷಣೆ ಮಾಡಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. 6 ರಾಜ್ಯಗಳ ಪೈಕಿ ಕರ್ನಾಟಕವೂ ಇರುತ್ತೆ ಅಂತ ಒಂದು ಲೆಕ್ಕಾಚಾರ. ಕರ್ನಾಟಕದಲ್ಲಿ ಪಾಸಿಬಿಲಿಟಿಗಳು ಏನೇನಪ್ಪ BJPಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ನೇಮಿಸಿ ಆದೇಶ ಹೊರಡಿಸುವುದು ನಂಬರ್ 1. ನಂಬರ್ 2, ಅವರ ಬದಲಿಗೆ ಇನ್ನೊಬ್ಬರನ್ನ ರಾಜ್ಯಾಧ್ಯಕ್ಷ ಮಾಡುವುದು. ಇದು ಎರಡೇ ಪಾಸಿಬಿಲಿಟಿ. ಈಗ ಅವರನ್ನೇ ಮುಂದುವರಿಸುವುದಾದರೆ ಹೊಸದಾಗಿ ಘೋಷಣೆ ಮಾಡಿದರೆ ಒಂದು ಅರ್ಥ, ಈಗ ಹಿಂದೆ ಏನು ಅವರು ಕಂಟಿನ್ಯೂ ಮಾಡಿದಾರಲ್ಲ ಅಲ್ಲಿಂದ 3 ವರ್ಷದ ಅವಧಿಗೆ ಅಂದರೆ ಇನ್ನೊಂದು ಅರ್ಥ. 2 ಬೇರೆ ಬೇರೆ ಅರ್ಥಗಳು ಬರ್ತವೆ. ಒಂದು ಬಣ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಓಡಾಡ್ತಾ ಇದೆ, ಇನ್ನೊಂದು ಬಣ ಇವರ ಮುಂದುವರಿಕೆಗೆ ಓಡಾಡ್ತಾ ಇದೆ. ಅನೇಕರು ದಿಲ್ಲಿಗೆ ಹೋಗಿದ್ದಾರೆ. ನಾ 2 ಬಣದವ್ರು ದಿಲ್ಲಿಗೆ ಹೋಗಿದ್ದಾರೆ ಅಂದರೆ ಯಾವ ಬಣದವ್ರು ಯಾರು ಅಂತ ನೀವು ಲೆಕ್ಕಾಚಾರ ಹಾಕೊಂಡು ಕೂತ್ಕೋತೀರಿ. ಅನೇಕರು ದಿಲ್ಲಿಗೆ ಹೋಗಿದ್ದಾರೆ. ಆರ್ ಅಶೋಕ್ ಅವರು ದಿಲ್ಲಿಲೇ ಇದ್ದಾರೆ. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ಸಭೆ ಮಾಡಿದ ಸುದ್ದಿಯನ್ನು ನೋಡಿದ್ರಿ. ಧರ್ಮೇಂದ್ರ ಪ್ರಧಾನರನ್ನು ಭೇಟಿಯಾಗಿದ್ದಾರೆ. JP ನಡ್ಡಾ ಸೇರಿದಂತೆ ಇತರ ವರಿಷ್ಠರ ಭೇಟಿಗೆ ಆರ್ ಅಶೋಕ್ ಅವರು ಕಾಯ್ತಾ ಇದ್ದಾರೆ. ವಿಜಯೇಂದ್ರ ಅವರು ದಿಲ್ಲಿಗೆ ಹೋದರು, JP ನಡ್ಡಾ ಅವರ ಜೊತೆ ಮಾತುಕತೆ ಮಾಡಿದ್ರು, ಮತ್ತು ವಾಪಸ್ ಬಂದರು. ವಿಜಯೇಂದ್ರ ಅವರ ದೆಹಲಿ ಭೇಟಿ ಖಾಸಗಿ ಭೇಟಿ ಅಂತ ಕರೆಯಲಾಗ್ತಾ ಇದೆ. ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ, ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಲ್ಲ, ಪ್ರಹ್ಲಾದ ಜೋಶಿ ಅವರು ರೆಬೆಲ್ಸನ್ನು ಸಮಾಧಾನಪಡಿಸುವ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ವಿಜಯೇಂದ್ರ ಅವರು ಹೇಳಿದರು. ಕೇಳಿಸ್ಕೊಳ್ಳಿ. ನಾನು ಕೂಡ ದೆಹಲಿಗೆ ಹೋಗಿದ್ದೆ, ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಅತಿ ಶೀಘ್ರದಲ್ಲೇ ಇನ್ನೊಂದು 6-7 ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ. ಯಾಕಂದ್ರೆ ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂಥದ್ದು.
ಏನೋ ಭಾಳ ಬೂದಿ ಮೆಚ್ಚೋದು ಕೆಂಡದ ಥರ ಇದೆ, ಅದನ್ನು ನಾನು ಒಪ್ಕೊಳ್ಳೋದಿಲ್ಲ. ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಭಿಪ್ರಾಯಗಳು ಬೇರೆ ಇರ್ತಕ್ಕಂಥದ್ದು ಸಹಜ. ಯಾವುದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ. ನಮ್ಮಲ್ಲಿ ಬದಲಾವಣೆ ಇಲ್ಲ. ಯುವ ನಾಯಕರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಕೋಳಿನ ಕೀಳಿ ಮಸಾಲೆ ಅರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ. ಅದು ಕಾಂಗ್ರೆಸ್ ಪದ್ಧತಿ. ಮುಂದುವರಿಸ್ತಾರೆ, ತೆಗಿತಾರೆ. ಈ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ. ಕಂಟಿನ್ಯೂ ಆಗ್ತಾರೆ ಅಂತಿದೆ ಇದುವರೆಗೆ. ಅವ್ರವ್ರ ಕೆಲಸಕ್ಕೆ ತಕ್ಕ ಹೋಗ್ತಾರೆ ಬರ್ತಾರೆ, ಅದಕ್ಕೆಲ್ಲ ನಾವು ರಿಯಾಕ್ಷನ್. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೇಳ್ತಾ ಇದ್ದೆ ಸರ್. ಇಲ್ಲ ಪ್ರಶ್ನೆ. ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು, ನಿಮ್ಮ ನಾಯಕರುಗಳು ಅನೇಕರು ದೆಹಲಿಗೆ ಹೋಗಿದ್ದಾರಲ್ಲ ಅಂದಿದ್ದಕ್ಕೆ. ಕೆಲಸ ಇದ್ದವ್ರು ಹೋಗ್ತಾರೆ, ಕೆಲಸ ಮುಗಿಸ್ಕೊಂಡ್ಮೇಲೆ ವಾಪಸ್ ಬರ್ತಾರೆ, ಅದರಲ್ಲೇನು ವಿಶೇಷ ಇಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಇದನ್ನು ನಾವು ರಾಜ್ಯ ಸುದ್ದಿ, ರಾಷ್ಟ್ರೀಯ ಸುದ್ದಿ, ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡಿದ್ದೀವಿ. ಒಂದು ತಂಡ, ಒಬ್ಬ ಭಾರತೀಯನನ್ನು ಒಳಗೊಂಡಂಥ ಒಂದು ತಂಡ ಸ್ಪೇಸ್ ಸ್ಟೇಷನ್ಗೆ ಹೋದರೆ ಈ ಸುದ್ದಿ ಯಾವ ಕ್ಯಾಟಗರಿಗೆ ಹಾಕಬೇಕೋ ನೀವೇ ಯೋಚನೆ ಮಾಡಿ. ಶುಭಾಂಶು ಶುಕ್ಲಾ ಈ ಕ್ಷಣದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿದ್ದಾರೆ, ಸ್ಪೇಸ್ ಸ್ಟೇಷನ್ನಲ್ಲಿದ್ದಾರೆ, ISSನಲ್ಲಿದ್ದಾರೆ. 28 ಗಂಟೆಗಳ ಪ್ರಯಾಣ ಇತ್ತು. ನಿನ್ನೆ ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಟೇಕ್ ಆಫ್ ಆದಂಥ ಇವರ ರಾಕೆಟ್ 28 ಗಂಟೆಗಳ ಪ್ರಯಾಣದ ನಂತರ ಇವರನ್ನು ISSಗೆ ತಲುಪಿಸುವುದಕ್ಕಿತ್ತು. ಅರ್ಧ ತಾಸು ಮೊದಲೇ ರೀಚ್ ಆಗಿಬಿಟ್ರು. ಅರ್ಧ ತಾಸು ಮೊದಲೇ. ಸೆಕೆಂಡಿಗೆ 7.5 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಿದ್ದೆವು. 378 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು 28,000 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಸುತ್ತು ಹಾಕ್ತಾ ಇರುವ ಸ್ಪೇಸ್ ಸ್ಟೇಷನ್. ಸೈನ್ಸ್ ಇಸ್ ಸೋ ಎಕ್ಸೈಟಿಂಗ್. ನೋಡಿ, ಅದು ಎಂಥ ಎಕ್ಸೈಟಿಂಗ್ ಅದು. ಮನುಷ್ಯ ನಿರ್ಮಿತ ಉಪಗ್ರಹ ಒಂದು, ಅದರಲ್ಲಿ ಮನುಷ್ಯರು ಬದುಕಬಹುದಾದಂಥ ಜಾಗವೇ 5 ಬೆಡ್ರೂಮ್ ಮನೆಯಷ್ಟು ದೊಡ್ಡದಿದೆ. ಅದರದ್ದು ಸೋಲಾರ್ ಪ್ಯಾನಲ್ಲು ಎಲ್ಲ ಸೇರಿಸಿದ್ರೆ ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟಾಗತ್ತೆ. ಅಷ್ಟು ದೊಡ್ಡ ಕೃತಕ ಉಪಗ್ರಹ 28,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಭೂಮಿಯನ್ನು ಸುತ್ತಾಕ್ತಾ ಇರುತ್ತೆ. ಒಂದು ದಿನಕ್ಕೆ 16 ಸುತ್ತು ಹಾಕುತ್ತೆ ಇಡೀ ಭೂಮಿಯನ್ನು. ಭೂಮಿಯಿಂದ ಹೋದಂಥ ಒಂದು ರಾಕೆಟ್ಟು ಆ 28,000 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಾ ಇರುವ ಆ ವೇಗದ ಜೊತೆಗೆ ಹೊಂದಿಸಿಕೊಂಡು ಅದರ ಬಾಗಲನ್ನು ಅಪ್ರೋಚ್ ಮಾಡಿ ಒಂದಕ್ಕೊಂದು ಲಾಕ್ ಮಾಡ್ಕೋಬೇಕು. ಡಾಕಿಂಗ್ ಅಂತ ಕರೀತಾರೆ. ಅಂದುಕೊಂಡದ್ದಕ್ಕಿಂತ ಅರ್ಧ ಗಂಟೆ ಮೊದಲೇ ಪ್ರಾಸೆಸ್ ಮುಗೀತು. ಸ್ಪೇಸ್ ಸ್ಟೇಷನ್ನಲ್ಲಿ ಈಗಾಗಲೇ 7 ಜನ ಆಸ್ಟ್ರೋನಾಟ್ಗಳಿದ್ದಾರೆ, ಬೇರೆ ಬೇರೆ ದೇಶಗಳಿಂದ ಹೋದಂಥವರು. ಅವರನ್ನು ಈ 4 ಜನ ಸೇರಿಕೊಂಡ್ರು. ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಜ್ಯೂಸ್ ಕೊಟ್ಟು ಸ್ವಾಗತ ಮಾಡಿದ್ರು ಅವರು. ವಿಜ್ಞಾನ ಎಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸೋದು ಇಂಥ ಸಂದರ್ಭದಲ್ಲಿ. ಝೀರೋ ಗ್ರಾವಿಟಿ, ಭೂಮಿಯ ಮೇಲಿನ ಟ್ರೈನಿಂಗ್ ಸಮಯದಲ್ಲಿ ಝೀರೋ ಗ್ರಾವಿಟಿನ ಅನುಭವಿಸಿರ್ತಾರೆ. ಬಟ್ ನಿಜವಾದ ಝೀರೋ ಗ್ರಾವಿಟಿನ ಅನುಭವಿಸ್ತಾ ಇರೋದು ಅಲ್ಲಿ. ಅವರು ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ಬದುಕ್ತಾ ಇದ್ದಾರೆ. ಡಾಕಿಂಗ್ ಯಶಸ್ವಿಯಾಗಿ ನಡೀತು. ಸಂಜೆ 4 ಗಂಟೆ 15 ನಿಮಿಷಕ್ಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಡಾಕಿಂಗ್ ಕೆಲಸ ಅಂತ ಕರೀತಾರೆ. ನಿನ್ನೆ ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಭೂಮಿಯಿಂದ ಹೊರಟಿದ್ದಂಥ ರಾಕೆಟ್ ಇದು. ಉಡಾವಣೆಯಾದ 29ನೇ ಗಂಟೆಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ತಲುಪಿತು. ಈ ಡಾಕಿಂಗ್ ಪ್ರಕ್ರಿಯೆನೇ 2 ತಾಸಿಂದು. 2 ತಾಸು ಬೇಕಂತೆ. ಎಷ್ಟು ಮೆಟಿಕ್ಯುಲಸ್ ಆಗಿ ನಡಿಬೇಕು, ಒಂದಕ್ಕೊಂದು. ಸಂಜೆ 4 ಗಂಟೆ 15 ನಿಮಿಷಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಡಾಕಿಂಗ್ ಸಕ್ಸಸ್ ಆಗಿ ಸಂಜೆ 6 ಗಂಟೆಗೆ ಇಂಡಿಯನ್ ಟೈಮ್ ಪ್ರಕಾರ ಸ್ಪೇಸ್ ಸ್ಟೇಷನ್ ಒಳಗೆ ಗಗನಯಾನಿಗಳು ಎಂಟರ್ ಆದರು. 6 ಗಂಟೆ 5 ನಿಮಿಷಕ್ಕೆ ಜ್ಯೂಸ್ ಕೊಟ್ಟು ಅವರನ್ನು ಸ್ವಾಗತಿಸಲಾಯಿತು ಅಂತ. ಡಾಕಿಂಗಿನ ಇಡೀ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಯಥಾವತ್ತಾಗಿ ಹೇಳ್ತಾ ಇರೋದು. ನಾನು ಮತ್ತೆ ಹೇಳ್ತೀನಿ, ಇಂಥ ಸಬ್ಜೆಕ್ಟ್ ಬಂದಾಗ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್ ಅಂತ. ಡಾಕಿಂಗ್ ಅಂದರೆ ISS ಕ್ಯಾಪ್ಸೂಲ್ ಜೋಡಣೆಯ ಪ್ರಕ್ರಿಯೆ. ISSಗೆ ಕ್ಯಾಪ್ಸೂಲನ್ನು ತಗೊಂಡು ಹೋಗಿ ಜೋಡಿಸುವಂಥ ಒಂದು ಪ್ರಕ್ರಿಯೆ. ನನಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಓದ್ತಾ ತಿಳ್ಕೊಳ್ತಾ ಇದೆ. ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಆಕಾಶದಲ್ಲಿರುವ Airbnb ಇದು. ಜನ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಶುಭಾಂಶು ಶುಕ್ಲಾ 634ನೇ ಅವರು.
ಮೊದಲನೆಯ ಭಾರತೀಯ ನಿಜ. ಬಟ್ ಶುಭಾಂಶು ಶುಕ್ಲಾ ಅವರಿಗಿಂತ ಮುಂಚೆ, ಅಂದರೆ ಈ ತಂಡದಲ್ಲಿರುವ 3 ಜನರನ್ನು ಸೇರಿಸಿದ್ರೆ 633 ಜನ ಹೋಗಿ ಬಂದಿದ್ದಾರೆ ಅಲ್ಲಿಗೆ. 633 ಜನ. ISSನ ಹಾರ್ಮೋನಿ ಮಾಡ್ಯೂಲ್ ಅಂತ ಒಂದಿರುತ್ತೆ, ಅಲ್ಲಿಗೆ ಹೋಗಿ ಕ್ಯಾಪ್ಸೂಲ್ ಸೇರಿಕೊಳ್ಳಬೇಕು. ಅದೇನೋ ಮೇಟಿಂಗ್ ಅಡಾಪ್ಟರ್ ಅಂತ ಇರುತ್ತಂತೆ, ಅದು ಯಾರು ಹೆಸರು ಕೊಟ್ಟರು. ಮೇಟಿಂಗ್ ಅಡಾಪ್ಟರ್ಗೆ ಕ್ಯಾಪ್ಸೂಲನ್ನು ಜೋಡಣೆ ಮಾಡಲಾಗತ್ತೆ. ಕ್ಯಾಪ್ಸೂಲ್ನಲ್ಲಿ 12 ಕೊಂಡಿಗಳಿರ್ತವೆ. ಒಂದೊಂದು ಕೊಂಡಿಯೂ ಕೂಡ ಅಂದರೆ ಗಾಳಿ ಕೂಡ ಹೋಗದಷ್ಟು ಕರೆಕ್ಟಾಗಿ ಸೇರಿಕೊಳ್ಳಬೇಕು, ಅದಕ್ಕೆ ಕರೆಕ್ಟಾಗಿ ಲಾಕ್ ಆಗಬೇಕು. ಆಮೇಲೆ ಬಾಗಿಲು ತೆಗಿಬೇಕಲ್ಲ, ಎರಡು ಡೋರ್ಗಳು ಒಂದಕ್ಕೊಂದು ಸೇರಿಕೊಂಡ ನಂತರ ಆ ಕಡೆಯವರೊಂದು ಬಾಗಿಲು ತೆಗಿಬೇಕು, ಈ ಕಡೆಯವರೊಂದು ಬಾಗಿಲು ತೆಗಿಬೇಕು. ಆವಾಗ ಇಲ್ಲಿರೋರು ಒಳಗಡೆ ಹೋಗೋದಕ್ಕಾಗತ್ತೆ. ISS ಒಳಗೆ ಆ ಪ್ರಕ್ರಿಯೆ 2 ತಾಸು ತಗೊಳುತ್ತಂತೆ. 2 ತಾಸುಗಳ ಪ್ರಕ್ರಿಯೆ ಅದು. ಕಂಪ್ಲೀಟಾಗಿ ಸೇರಿಕೊಂಡ ಮೇಲೆ ಬಾಗಿಲು ತೆಗಿತಾರೆ. ರಾಕೆಟ್ನಲ್ಲಿರುವಂಥವ್ರು ಅಲ್ಲಿಗೆ ಹೋದರು. ಇನ್ನು 14 ದಿವಸ ಅಲ್ಲೇ ಇರ್ತಾರೆ. ಅನೇಕ ರೀತಿಯ ಪ್ರಯೋಗಗಳನ್ನು, ನೆನ್ನೆ ಪ್ರಯೋಗಗಳ ಲಿಸ್ಟು ಹೇಳಿದೆ ನಾನು, ಮಾಡ್ತಾರೆ. ಅಲ್ಲಿಂದ ಶುಭಾಂಶು ಶುಕ್ಲಾ ಅವರ ಹೇಳಿಕೆಗಳು ಬಂದಿದ್ದಾವೆ. ಯೋಜನೆಯ ಭಾಗವಾಗಿರುವ ಎಲ್ಲರಿಗೂ ಧನ್ಯವಾದ. ಇದು ಒಬ್ಬರ ಸಾಧನೆ ಅಲ್ಲ ಅಂತ ಭಾವಿಸ್ತೇನೆ. ಇದರಲ್ಲಿ ಭಾಗಿಯಾಗಿರುವ ಎಲ್ಲರದ್ದು ಸಾಧನೆ ಇದು. ಎಲ್ರಿಗೂ ಧನ್ಯವಾದ ಅಂಥೇಳಿ ಇದು ಹೋಗೋಕ್ಕಿಂತ ಮುಂಚೆ ದಾರಿಲೊಂದು ಮಾತಾಡಿದ್ರು. ಅಂದರೆ ಒಂದು ಹಂಸದ ಬೊಂಬೆ ಇಟ್ಕೊಂಡು ಹೋಗಿದ್ದಾರೆ. ತುಂಬ ಕಾಣಿಸಿಕೊಂಡದ್ದು ಭಾರತೀಯ ಸಂಸ್ಕೃತಿಯ ಪ್ರಮುಖವಾದ ಅಂಗ ಇದು ಹಂಸ ಅಂತ. ಪ್ರಯಾಣದ ಖುಷಿಯನ್ನು ಅನುಭವಿಸ್ತಾ ಇದ್ದೀನಿ, ಮಗುವಿನಂತೆ ನಲಿತಾ ಇದ್ದೀನಿ ಅಂತ ಆನ್ ದ ವೇ ಕಳಿಸಿದಂಥ ಮೆಸೇಜು. ಎಲ್ಲವನ್ನು ಕಲ್ಕತ್ತಾ ಇದ್ದೀನಿ ಇಲ್ಲಿ ಅಂತ. ಹೋಗಿ ತಲುಪಿದ ನಂತರವೂ ಅಲ್ಲಿಂದ ಒಂದು ಸಂದೇಶ ಕಳಿಸಿದ್ರು. ಕೇಳಿಸ್ಕೊಳ್ಳಿ. I wanted to take this opportunity to thank everyone who has been a part of this. I understand that this is not a personal accomplishment. It is a collective achievement of each and every one of you who has been a part of this journey. We showed you joy and grace. You know, this is swan, a great symbol. It looks really cute, but we have a very important swan in our Indian culture, which we are enjoying the views, enjoying the entire experience, learning like a baby, you know, learning the new steps, learning how to walk, learning how to control yourself, everything, learning how to eat, I think. So it's a new environment, new challenge, and I'm really enjoying this experience with my fellow astronauts here. Thank you, Peggy. So I am number 634. That's a privilege. No, but to be fair, it is a privilege to be amongst the few who have got the chance to see the Earth from a vantage point that I have been able to see now. It has been a wonderful ride. It has been great, and I was looking forward to come to space. It is something to look forward to as such. But the minute I entered the International Space Station and you guys, this crew, you just made me feel so welcome, as if you literally opened your doors, like your house doors for us. That's true. So, but it was fantastic. I feel even better. Whatever expectation I had of coming here, they were surpassed by the view. Of course, that's the big part of it, but by you guys as well. So thank you so much. I think this was fantastic. ನೋಡಿ, 378 ಕಿಲೋಮೀಟರ್ ದೂರದಲ್ಲಿ 28,000 km/h ಸ್ಪೀಡ್ನಲ್ಲಿ ಹೋಗ್ತಾ ಅಷ್ಟೊಂದು ಸೀಮ್ಲೆಸ್ ಆಗಿರುವ ವಿಡಿಯೋ ಮಾಡಿ ಭೂಮಿಗೆ ಕಳಿಸ್ಬೋದು ಅಂದರೆ ವಿಜ್ಞಾನ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಆಸ್ಟ್ರೋನಾಟ್ ಆಗಬೇಕು ಅನ್ನೋದು ಅನೇಕರ ಕನಸು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಳಗೆ ಹೋಗಬೇಕು ಅಂತ ಕನಸು ಕೆಲವರಿಗೆ ಈಡೇರುತ್ತೆ. ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ, ಮೊಟ್ಟ ಮೊದಲ ಭಾರತೀಯ. ವಿ ಆರ್ ಆಲ್ ಪ್ರೌಡ್ ಆಫ್ ಹಿಮ್. ಭಾಳ ಖುಷಿ ಆಗುತ್ತೆ, ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ಕುಟುಂಬದವ್ರು ಹೆಂಗಾಗ್ತಿರ್ಬೇಕು ಅಂತ ಎದೆ ಹೊಡ್ಕತ್ತಿರುತ್ತೆ. ಅಫ್ಕೋರ್ಸ್ ಒಂದು ದೊಡ್ಡ ತಂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡಿರ್ತಾರೆ, ಎಲ್ಲ ಪ್ರಿಕಾಷನ್ಸು ತಗೊಂಡಿರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಲ್ಪನಾ ಚಾವ್ಲಾದ್ ನೆನೆಸ್ಕೊಂಡು ಹೆಂಗಾಗಿರ್ಬೇಕು ಅಂತ ಎಷ್ಟು ಖುಷಿಪಟ್ಟರು ಅವರು ಇಡೀ ಮಿಷನ್ ಯಶಸ್ವಿ ಆದಾಗ. ಆಶಾ ಶುಕ್ಲಾ ಅಂತ ಅವ್ರ ತಾಯಿ ಮಾತಾಡಿದ್ದಾರೆ ನೋಡಿ. सफल लैंडिंग हो गई है तो बहुत गर्व की बात है, बहुत अच्छा है, सबके लिए अच्छा है, हमारे लिए तो खैर अच्छा है ही है। हमको तो बहुत खुशी हो रही है
अगर कहीं कोई दिक्कत कुछ होती तो थोड़ा खराब लगता, लेकिन सब कुछ ठीक ठाक हो गया है, अच्छा है। प्रार्थना रोज करते हैं, बहुत अच्छा लग रहा है। उसके पहुंचने के बाद बहुत अच्छा लग रहा है। अब यही है प्रार्थना भगवान से कि अभी जो कुछ जिस लिए गए वो सब काम संपन्न करके आराम से वापस धरती पर आए। अब इसकी प्रार्थना करनी है। सफलता का श्रेय हम अपने बच्चे को ही देंगे, उसका खुद का श्रेय है उसमें किसी का हाथ नहीं है। उसकी कड़ी मेहनत, कड़ी लगन और निष्ठा, उसकी काम के प्रति लगन जो है, उसने उसको इतना ऊंचाइयों पे पहुंचाया है। ಡೆಫಿನೆಟ್ಲಿ NDA ಎಕ್ಸಾಮ್ ಬರೆದು ಲಖನೌದಂಥ ಊರಿನಲ್ಲಿ ಹುಟ್ಟಿದ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಶುಭಾಂಶು ಶುಕ್ಲಾ NDA ಎಕ್ಸಾಮ್ ಬರೆದು ಇಂಡಿಯನ್ ಏರ್ಫೋರ್ಸ್ ಸೇರಿಕೊಂಡು ಫೈಟರ್ ಜೆಟ್ ಪೈಲಟ್ ಆಗಿ, ಏಜ್ ತುಂಬ ಕಡಿಮೆ, ಬಟ್ 2000 ತಾಸುಗಳ ವಿಮಾನ ಹಾರಾಟದ ಅನುಭವ ಈಗಾಗಲೇ. 2030ರಲ್ಲಿ ಭಾರತ ನಡೆಸಲಿರುವಂಥ ಮಾನವ ಸಹಿತ ಗಗನಯಾತ್ರೆಗೆ 4 ಜನರನ್ನು ಸೆಲೆಕ್ಟ್ ಮಾಡಲಾಗಿದೆ, 4 ಜನ ಪೈಲಟ್ಗಳನ್ನು. ಅವರ ಪೈಕಿ ಇವರೊಬ್ಬರನ್ನು ಇಸ್ರೋ ಸ್ಪಾನ್ಸರ್ ಮಾಡಿ ISSಗೆ ಕಳಿಸಿರುವಂಥದ್ದು. ಮಾನವ ಸಹಿತ ಗಗನಯಾತ್ರೆಯ ಕನಸನ್ನು ಭಾರತ ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇದು. ಆ ಕನಸು ಇನ್ನೂ ಇದೆ, ದೂರ ಇದೆ. ಅದು ಇಸ್ರೋ ಅದರದ್ದೇ ಆದಂಥ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು 5-6 ದೇಶದಲ್ಲಿ ಅದು ಯಶಸ್ವಿಯೂ ಆಗುತ್ತೆ. ಬಟ್ ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಅವ್ರ ತಾಯಿ ಹೇಳಿದ್ರಲ್ಲ, ಹೋಗಿ ಸುರಕ್ಷಿತವಾಗಿ ತಲುಪಿದ್ರು, ವಾಪಸ್ ಸುರಕ್ಷಿತವಾಗಿ ಬರಲಿ ಅನ್ನೋದು ಈ ಪ್ರಾರ್ಥನೆ. ಬರ್ತಾರೆ, ಆರಾಮ್ಸೆ ಬರ್ತಾರೆ, ಅದರ ಬಗ್ಗೆ ಏನಿಲ್ಲ, ನೆನಪಿರಲಿ. ಬಟ್ ಇಂಥದ್ದೇ ಒಂದು ಟೆಕ್ನಿಕಲ್ ಗ್ಲಿಚ್ನ ಕಾರಣಕ್ಕೆ ಸುನಿತಾ ವಿಲಿಯಮ್ಸ್ ಒಳಗೆ ಸುಮಾರು ತಿಂಗಳುಗಳ ಕಾಲ ಸಿಕ್ಕಾಕೊಂಡ್ಬಿಟ್ರು. ವಾಪಸ್ ಕರೆಸ್ಕೊಳ್ಳೋದೇ ಕಷ್ಟ ಆಗಿತ್ತು. ಅವರನ್ನು ಕೂಡ ಯಶಸ್ವಿಯಾಗಿ ಕರೆಸಿಕೊಳ್ಳಲಾಯಿತು. ಶುಭಾಂಶು ಶುಕ್ಲಾ ಕೂಡ ಅದ್ಭುತವಾದ ಅನುಭವಗಳೊಂದಿಗೆ ವಾಪಸ್ ಸುರಕ್ಷಿತವಾಗಿ ಬಂದು ಭಾರತದ ಮಾನವ ಸಹಿತ ಗಗನಯಾತ್ರೆಯ ಜರ್ನಿಯನ್ನು ಲೀಡ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಸಂಸದ ಶಶಿ ಥರೂರ್. ಕೇರಳದ ಇಂಟರ್ನಲ್ ಪಾಲಿಟಿಕ್ಸ್ ಕಾರಣಕ್ಕೆ ಅಂತಾರೆ ಅವರು ನಿಧಾನಕ್ಕೆ ಸ್ವಲ್ಪ ಮೋದಿನ ಹೊಗಳ್ತಾ ಬಂದರು. ಅದು ಕರೆಕ್ಟಾಗಿ ಅವ್ರು ಹಂಗೆ ಮಾಡೋದಕ್ಕೂ, ಈ ಪಹಲ್ಗಾಮ್ನಲ್ಲಿ ದಾಳಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿ ಭಾರತದ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಸರ್ವಪಕ್ಷಗಳ ಬಹುಪಕ್ಷೀಯ ನಿಯೋಗವನ್ನು ಕಳಿಸುವ ನಿರ್ಧಾರ ಭಾರತ ಮಾಡೋದಕ್ಕೂ ಸರಿ ಹೋಯಿತು. ಹಲವು ಟೀಮ್ಗಳನ್ನು ಮಾಡಿದ್ರು. ಒಂದು ಟೀಮಿನ ನೇತೃತ್ವ ಶಶಿ ಥರೂರ್ ಅವ್ರದ್ದು. ಶಶಿ ಥರೂರ್ ಪಾಲಿಟಿಕ್ಸ್ ಏನೇ ಇರಲಿ, ಭಾರತದ ನಿಲುವನ್ನು ವಿವಿಧ ದೇಶಗಳಲ್ಲಿ ಯಶಸ್ವಿಯಾಗಿ ಪ್ರತಿನಿಧಿಸಿದರು. ಅದರ ಬಗ್ಗೆ ದೂಸರಾ ಮಾತೇ ಇಲ್ಲ. ಆದರೆ ತಮ್ಮ ಪಕ್ಷಕ್ಕೆ, ಮಾತೃಪಕ್ಷ ಅಲ್ಲ, ಇನ್ನೂ ಮಾತೃಪಕ್ಷನೇ, ತಮ್ಮ ಪಕ್ಷಕ್ಕೆ ಟಾಂಟ್ ಕೊಡೋದನ್ನು ಇನ್ನೂ ಬಿಟ್ಟಿಲ್ಲ ಅವರು. ದಿ ಹಿಂದೂ ಪೇಪರ್ಗೊಂದು ಆರ್ಟಿಕಲ್ ಬರೆದು ಅದರಲ್ಲಿ ಅಂದರೆ ಮತ್ತೆ ಮೋದಿನ ಹೊಗಳದು, ಎಷ್ಟು ಉರ್ಕಳಿ ಅನ್ನೋ ಥರ ವರ್ತನೆ ಮಾಡ್ತಾ ಇದ್ದಾರೆ ಶಶಿ ಥರೂರ್ ಇತ್ತೀಚೆಗೆ. ಜಾಗತಿಕವಾಗಿ ದೇಶಕ್ಕೆ ಮೋದಿ ದೊಡ್ಡ ಆಸ್ತಿ. ಆರ್ಟಿಕಲ್ನ ಸಾರಾಂಶ ಹೇಳ್ತಾ ಇದ್ದೀನಿ ನಾನು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮೋದಿ ಆಸ್ತಿ. ಯಾವಾಗಲೂ ಕ್ರಿಯಾಶೀಲ ಮತ್ತು ಡೈನಮಿಕ್ ಆಗಿರ್ತಾರೆ. ಪ್ರಧಾನಿ ಮೋದಿ ಬೆಂಬಲಿಸಲು ಅರ್ಹವಾದ ವ್ಯಕ್ತಿ ಅಂತ ಬರೆದುಬಿಟ್ರು ಶಶಿ ಥರೂರ್. ಆರ್ಟಿಕಲಿನ ಸಾರಾಂಶ ಇದು. ಒಬ್ಬ ಕಾಂಗ್ರೆಸ್ ಸಂಸದ ಪ್ರಧಾನಿ ನರೇಂದ್ರ ಮೋದಿಯನ್ನು ಹೊಗಳಿ ಒಂದು ಪೇಪರಿಗೆ ಆರ್ಟಿಕಲ್ ಬರೆಯೋದು. ಒಂದು ಕಡೆ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರವನ್ನು ಅಮೇರಿಕದ ಒತ್ತಡಕ್ಕೆ ಬಿದ್ದು ನಿಲ್ಲಿಸಿದ್ರು ಅಂತ ಕಾಂಗ್ರೆಸ್ಸಿನ ಸ್ಟ್ಯಾಂಡ್. ರಾಹುಲ್ ಗಾಂಧಿ ನರೇಂದ್ರ ಸರೆಂಡರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ ಅವರದೇ ಪಕ್ಷದ ಸಂಸದ ನರೇಂದ್ರ ಮೋದಿ ಬೆಂಬಲಿಸಲು ಅರ್ಹನಾದ ವ್ಯಕ್ತಿ ಅಂತ ಪೇಪರಿಗೆ ಆರ್ಟಿಕಲ್ ಬರೆದಿದ್ದಾರೆ. ಇದು ಸಹಜ. ಕಾಂಗ್ರೆಸ್ನಲ್ಲಿ ಒಂದು ಅನ್ರೆಸ್ಟ್ ಅಂತೂ ಮಾಡುತ್ತೆ. ಫಾರ್ ದ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಶಶಿ ಥರೂರ್ ವಿಷಯಕ್ಕೆ ರಿಯಾಕ್ಟ್ ಮಾಡಿದ್ರು. ನಾವು ದೇಶ ಮೊದಲು ಅಂತ ಹೇಳ್ತೀವಿ, ಕೆಲವರು ಮೋದಿ ಮೊದಲು ಅಂತ ಹೇಳ್ತಾರೆ ಅಂತ. ಕೇಳಿಸ್ಕೊಳ್ಳಿ. मैं तो अंग्रेजी मेरे को पढ़ने बड़ा नहीं आता, उनकी लैंग्वेज बहुत अच्छी है, उसीलिए तो हम पार्टी में उनको वर्किंग कमेटी मेंबर बनाया है. तो लेकिन मैं ये कहना चाहता हूँ कि पूरे लोग, अपोजिशन के पूरे लोग मिलके हमने कहा कि देश के आर्मी के साथ हैं, जो हमारा आर्मी लड़ रहा है उसके साथ हैं. तो इसीलिए
पहला आवाज मैंने उठाया गुलबर्गे के पत्रकार परिषद में। हम बोले कि देश बड़ा है सबसे, देश के लिए हम सभी लोग मिलकर काम करेंगे, पार्टी बात देश फर्स्ट हमने कहा। वो आप चंद लोग ऐसा कहते हैं मोदी फर्स्ट देश बात, तो अब हम क्या करें उसको। मैं तो ಇದಾದ ಮೇಲೆ AICC ತಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಹೇಳಿಕೆ ಕೊಟ್ಟ ಮೇಲೆ ಶಶಿ ಥರೂರ್ ಒಂದು ಟ್ವೀಟ್ ಮಾಡಿದ್ರು. ಏನಂತ ಇದೆ ನೋಡಿ ಆ ಟ್ವೀಟ್. ಡೋಂಟ್ ಆಸ್ಕ್ ಪರ್ಮಿಷನ್ ಟು ಫ್ಲೈ ಅಂತೆ. ಒಂದು ಹಕ್ಕಿ ಚಿತ್ರ ಹಾಕಿದ್ದಾರೆ ಅದರಲ್ಲಿ. ಹಾರುವುದಕ್ಕೆ ಅನುಮತಿ ಕೇಳಬೇಡ, ರೆಕ್ಕೆಗಳು ನಿನ್ನವು, ಆಕಾಶವು ನಿನ್ನದೇ ಅನ್ನೋ ಥರ. ರೆಕ್ಕೆಗಳು ನಿನ್ನವು, ಆಕಾಶವು ಯಾರದ್ದಲ್ಲ, ಹಾರೋದಕ್ಕೆ ಪರ್ಮಿಷನ್ ಕೇಳಬೇಡ ಅಂತ ಶಶಿ ಥರೂರ್ ಅವರ ಟ್ವೀಟ್ ಇದು. ಇದಕ್ಕೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ನೀವು ಆರಾಮಾಗಿ ಹಾರಾಡ್ಕೊಂಡು ಹೋಗಿ ಅನ್ನೋ ಥರದ್ದೊಂದು ಕಾಂಗ್ರೆಸ್ಸಿನ ನಾಯಕರೊಬ್ಬರದೊಂದು ಪ್ರತಿಕ್ರಿಯೆ ಬಂದಿತ್ತು. ಮಣಿಕ್ಯಂ ಠಾಕೂರ್ ಸ್ಟೇಟ್ಮೆಂಟ್ ಇದು. ಹಾರಲು ಅನುಮತಿ ಕೇಳಬೇಡಿ, ಹಕ್ಕಿಗಳ ಹಾರಾಟ ನಡೆಸೋದಕ್ಕೆ ಅನುಮತಿ ಅಗತ್ಯ ಇಲ್ಲ. ಅದು ಮಾಣಿಕ್ಯಂ ಠಾಕೂರ್ದು ಟ್ವೀಟ್, ಅದು ಇಂಟ್ರೆಸ್ಟಿಂಗ್ ಇದೆ. ಹಕ್ಕಿಗಳು ಹಾರಾಟ ನಡೆಸಲು ಅನುಮತಿ ಅಗತ್ಯವಿಲ್ಲ, ಆದರೆ ಇದು ಸ್ವತಂತ್ರವಾದ ಹಕ್ಕಿ, ಆಕಾಶ ನೋಡಲೇಬೇಕು. ಆದರೆ ಇಂದು ಸ್ವತಂತ್ರವಾದ ಹಕ್ಕಿ ಆಕಾಶ ನೋಡಲೇಬೇಕು. ಗಿಡುಗ, ರಣಹದ್ದು ಮತ್ತು ಹದ್ದು ಯಾವಾಗಲೂ ಬೇಟೆಯಾಡುತ್ತಲೇ ಇರುತ್ತವೆ. ಬೇಟೆಗಾರ ದೇಶಭಕ್ತಿಯ ಹೊದಿಕೆ ಧರಿಸಿದಾಗ ಸ್ವಾತಂತ್ರ್ಯವೂ ಸುಲಭವಲ್ಲ. ಮಾಣಿಕ್ಯಂ ಠಾಗೋರ್ ಟ್ವೀಟ್ ಇದು. ಈ ಮಧ್ಯದಲ್ಲಿ ಶಶಿ ಥರೂರ್ ಅವರು ಮಾಸ್ಕೋದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರವರು ರಷ್ಯಾದ ಅಂತಾರಾಷ್ಟ್ರೀಯ ವ್ಯವಹಾರಗಳ ಡುಮಾ ಸಮಿತಿಯ ಮುಖ್ಯಸ್ಥ ಲಿಯೋನಿಡ್ ಸ್ಲಟಸ್ಕಿ ಅವರ ಜೊತೆಗೆ ಮಾಸ್ಕೋದಲ್ಲೊಂದು ಉನ್ನತ ಸಭೆ ನಡೀತಾ ಇದೆ, ಅಲ್ಲಿದ್ದಾರೆ. ಅಲ್ಲೂ ಕೂಡ ಪಾಕಿಸ್ತಾನ ಅದೆಂಥ ಭಯೋತ್ಪಾದಕ ಸ್ಪಾನ್ಸರ್ ದೇಶ ಅನ್ನೋದನ್ನು ವಿವರಿಸ್ತಾ ಇದ್ರು. ಅದು ಫ್ರೆಂಚ್ನಲ್ಲೇ. ಅಂದರೆ ಶಶಿ ಥರೂರ್ದವ್ರದ್ದು ಲ್ಯಾಂಗ್ವೇಜ್ ಹೆಂಗಿದೆ ಅಂತ, ಫ್ರೆಂಚ್ ಭಾಷೆಯಲ್ಲಿ ಬಂದ ಪ್ರಶ್ನೆಗೆ ಫ್ರೆಂಚ್ ಭಾಷೆಯಲ್ಲೇ ಉತ್ತರಿಸ್ತಾ ಇದ್ರು. ಇರಲಿ, ಅದನ್ನು ತೋರಿಸೋದಕ್ಕೆ ಟೈಮ್ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.